ಎಲ್ರಿಗೂ ನಮಸ್ಕಾರ. ಇವತ್ತಿನ ಮೊದಲನೇ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ಕಾಂಗ್ರೆಸ್ನ ಸಚಿವರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು BJPಯ ಉಚ್ಚಾಟಿತ ಶಾಸಕರು ಆಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚೆಗಷ್ಟೇ ಚಾಮುಂಡೇಶ್ವರಿಯ ಪುಷ್ಪಾರ್ಚನೆಯನ್ನು ಸನಾತನ ಹಿಂದೂ ಧರ್ಮದ ಮಹಿಳೆ ಮಾತ್ರ ಮಾಡಬೇಕು, ಸಾಮಾನ್ಯ ದಲಿತ ಮಹಿಳೆಗೆ ಕೂಡ ಅದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅವರು ಹೇಳಿದರು. ಇದಕ್ಕೆ ಅವರು ಕೆಂಡಾಮಂಡಲವಾಗಿದ್ದಾರೆ. ಅವರೇನಂತ ತಿಳಿಸ್ತಿದ್ದಾರೆ ಅಂದರೆ, ಈ ಯತ್ನಾಳ್ ಅವರ ಮಾತುಗಳು ಅವರ ಮಾತುಗಳಷ್ಟೇ ಅಲ್ಲ, RSSನ ಧೋರಣೆ ಕೂಡ ಅದಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರೇನು ಹೇಳ್ತಿದ್ದಾರೆ ಅಂದರೆ, ದಲಿತರಿಗೆ ನೀರು ಕುಡಿಯೋದಕ್ಕೆ ಅವಕಾಶ ಇಲ್ಲ, ಆಹಾರ ಸೇವಿಸೋದಕ್ಕೆ ಅವಕಾಶ ಇಲ್ಲ, ದಲಿತರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಇಲ್ಲ, ದಲಿತರಿಗೆ ವ್ಯವಹಾರ ಮಾಡೋದಕ್ಕೆ ಅವಕಾಶ ಇಲ್ಲ, ದಲಿತರಿಗೆ ಬದುಕುವ ಅವಕಾಶವೂ ಇಲ್ಲ. ಇದು ನಮ್ಮ ಸ್ಥಿತಿ ಆಗಿದೆ ಅಂತ ಅವರು ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳ್ತಿದ್ರು ತಾನೆ, ಇದೇ ಕಾರಣವನ್ನು ಇಟ್ಕೊಂಡು ಅಯೋಧ್ಯೆ ಮಂದಿರ, ರಾಮ ಮಂದಿರ ಏನಿತ್ತು ಅದರ ಉದ್ಘಾಟನೆಗೆ ನಮ್ಮ ದ್ರೌಪದಿ ಮುರ್ಮು, ರಾಷ್ಟ್ರಪತಿ ಆದ ದ್ರೌಪದಿ ಮುರ್ಮು ಅವರನ್ನ ಅವಕಾಶನೇ ಕೊಡಲಿಲ್ಲ. ಇದೇ ಕಾರಣ ಇಟ್ಕೊಂಡು ರಾಷ್ಟ್ರಪತಿ ಆಗಿದ್ದಂತಹ ರಾಮನಾಥ್ ಕೋವಿಂದ್ ಅವರಿಗೆ ದೇವಸ್ಥಾನ ಪ್ರವೇಶವನ್ನು ನಿರಾಕರಣೆ ಮಾಡಿತ್ತು. ಇದೇ ಕಾರಣಕ್ಕಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಆದರೆ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಅವರು ಹೇಳಿದರು ಅನ್ನುವ ಮಾತುಗಳನ್ನ ಅವ್ರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದೇನಂತ ಹೇಳಿದ್ರು ಅಂದರೆ, ಸಿದ್ದರಾಮಯ್ಯ ಅವರು ಮಾತನಾಡಬೇಕಾದ್ರೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅಂತ ಹೇಳಿದರು. ಆವಾಗ ಅದನ್ನು ಕೇಳಿ BJPಯವರು ಬಾಯ್ ಬಡ್ಕೊಂಡಿದ್ರು. ಈಗ ಯತ್ನಾಳ್ ಅವರ ಮಾತಿಗೆ BJPಯವರು ಕಿವಿ ಬಾಯಿ ಎಲ್ಲವನ್ನು ಮುಚ್ಚಿಕೊಂಡಿದ್ದಾರೆ ಅಂತ BJPಯವರ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಸ್ನೇಹಿತರೆ, ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿರುವಂತಹ DK ಶಿವಕುಮಾರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತು, ಬೆಂಗಳೂರಿನಲ್ಲಿ ಮಳೆ ಬಂತು ಅಂದರೆ ರಸ್ತೆ ಗುಂಡಿಗಳೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತವೆ, ರಸ್ತೆ ಗುಂಡಿಗಳೆಲ್ಲ ಬಾಯಿ ತೆರೆದು ನಿಂತಿರ್ತವೆ. ಇದರಿಂದ ಪಾದಚಾರಿಗಳಿಗಾಗಿರ್ಬೋದು, ರಸ್ತೆಯಲ್ಲಿ ಸಂಚಾರ ಮಾಡಿರೋರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಈಗ ಏನಾಗಿದೆ ಅಂದರೆ, ಈ ರಸ್ತೆ ಗಂಡುಗಳಿಂದ ಏನಾಗ್ಬಿಟ್ಟಿದೆ, IT-BT ಕಂಪ್ನಿಗೆ ಹೋಗೋರೆಲ್ಲ ಮೂಲ ಸೌಕರ್ಯ ಸರಿಯಾಗಿಲ್ಲ ಅಂದ್ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಹೊರ ರಾಜ್ಯದವರು ಕೂಡ ಟ್ವೀಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಬರುವಂತೆ IT-BT ಉದ್ಯೋಗಿಗಳನ್ನ ಸೆಳಿತಾ ಇದ್ದಾರೆ ಅಂದರೆ ತಪ್ಪಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಈ JDS ಅವರು ಈ DK ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ, ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ ಅಂತ ಹೋಗಿದ್ರು DK ಶಿವಕುಮಾರ್ ಅವರು, ಅದ್ರ ಬದಲಾಗಿ 24x7 ಅವ್ರಿಗೆ ಎಷ್ಟು ಕಮಿಷನ್ ಬರಬೇಕು ಅನ್ನೋದ್ರಲ್ಲೇ ಮಗ್ನರಾಗ್ಬಿಟ್ಟಿದ್ದಾರೆ. ದಿನನಿತ್ಯ ಅವ್ರ ಮನೆ ಮುಂದೆ ಉದ್ಯಮಿದಾರರಾಗಿರ್ಬೋದು, ರಿಯಲ್ ಎಸ್ಟೇಟ್ ಏಜೆನ್ಸಿ ಅವರಾಗಿರ್ಬೋದು, ಉದ್ಯಮಿದಾರರಾಗಿರ್ಬೋದು, ಇವರೆಲ್ಲರೂ ಎಷ್ಟು ಕಮಿಷನ್ ಅವರನ್ನು ಪಡಿಬೋದು ಅಂತ DK ಶಿವಕುಮಾರ್ ಅವರು ಮಗ್ನರಾಗಿದ್ದಾರೆ. ಈ ರಸ್ತೆ ಗುಂಡಿಗಳನ್ನ ಮುಚ್ಚುವಲ್ಲಿ ಅವರ ಯಾವುದೇ ರೀತಿಯ ಕಾರ್ಯ ನಮಗೆ ಕಾಣಿಸ್ತಾ ಇಲ್ಲ ಅಂತ ಈ JDS ಅವರು ಹರಿಹಾಯ್ದಿದ್ದಾರೆ. ಅಷ್ಟೇ ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರೊಂದು ಟ್ವೀಟನ್ನು ಹಾಕಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, DK ಶಿವಕುಮಾರ್ ಅವರೇ, ನಿಮಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಸ್ವಾಗತ. ನಮ್ಮ ಬೆಂಗಳೂರಿನಲ್ಲಿ ಈ ರಸ್ತೆ ಗುಂಡಿಗಳೇ ಪ್ರವಾಸಿ ತಾಣಗಳು ಹಾಗೂ ಕಸವೇ ನಮ್ಮ ಬೆಂಗಳೂರಿನ ಲೋಗ ಆಗಿಬಿಟ್ಟಿದೆ ಅಂತ ಅವರು ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ JDS ಅವರು DK ಶಿವಕುಮಾರ್ನ ರಸ್ತೆ ಗುಂಡಿಗಳನ್ನ ಇಟ್ಕೊಂಡು ಬೆಂಗಳೂರನ್ನ ಗುಂಡಿ ಊರು ಅಂತ ಕರೆದ್ರೆ ತುಂಬಾ ಉತ್ತಮ ಅಂತ ಒಂದು ಸಜೆಷನ್ನ ಕೂಡ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ನಮ್ಮ ಕರ್ನಾಟಕದ ಆಹಾರ ಸಚಿವರು ಆಗಿರುವಂಥ KH ಮುನಿಯಪ್ಪ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಕರ್ನಾಟಕದಲ್ಲಿರುವಂತಹ ಎಲ್ಲ BPL ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಲಾಗುತ್ತೆ, ಅದು ಅನಿವಾರ್ಯವಾಗಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ನಮ್ಮ ಭಾರತ ದೇಶದಲ್ಲಿರುವಂತಹ 75% BPL ಕಾರ್ಡು ನಮ್ಮ ಕರ್ನಾಟಕದಲ್ಲೇ ಇದೆ, ಆದ್ದರಿಂದ BPL ಕಾರ್ಡ್ನ ಪರಿಷ್ಕರಣೆ ಮಾಡ್ತೀವಿ. ಆ BPL ಕಾರ್ಡ್ ಪರಿಷ್ಕರಣೆ ಮಾಡಬೇಕಾದ್ರೆ ಯಾರಾದರೂ ಅನರ್ಹ ಅಂತ ಗೊತ್ತಾದರೆ ನಾವು ಅಂಥವರ ಕಾರ್ಡ್ನ ರದ್ದು ಮಾಡೋದಿಲ್ಲ, ಬದಲಾಗಿ ಅವ್ರನ್ನ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ, ಈ ಪರಿಷ್ಕರಣೆ ವೇಳೆ ಏನಾದರೂ ಸಮಸ್ಯೆ ಆದರೆ 24 ಗಂಟೆಗಳ ಒಳಗೆ ಎಲ್ಲವನ್ನ ಸರಿಪಡಿಸಿ ದವಸ ಧಾನ್ಯಗಳನ್ನು ಒದಗಿಸುವಂತಹ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ನಮ್ಮ CM ಸಿದ್ದರಾಮಯ್ಯ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಏನಂತ ಹೇಳಿದರು ಅಂದರೆ, ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ ಜಾತಿ ಜನಗಣತಿ ಮಾಡಲಾಗುತ್ತೆ, ಸಮೀಕ್ಷೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಕುರುಬ ಅಂತಾನೆ ಜಾತಿನ ನಮೂದನೆ ಮಾಡಬೇಕು ಅಂತ ಅವರು ಕರೆಯನ್ನು ನೀಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಸಮಾಜದಲ್ಲಿರುವಂತಹ ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ ಅಂತ ಅವರು ಕೇಳ್ಕೊಂಡಿದ್ದಾರೆ.
ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಈ ಹಿಂದೆ ಕೂಡ ಕುರುಬ ಸಮುದಾಯವನ್ನು ST ಸಮುದಾಯಕ್ಕೆ ಸೇರಿಸಬೇಕಂತ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ. ಅವರು ಅದನ್ನು ವಾಪಸ್ ಕಳಿಸಿದ್ರು. ಈಗ ಇನ್ನಷ್ಟು ಹೆಚ್ಚು ದಾಖಲೆಗಳೊಂದಿಗೆ ಅಂಕಿಅಂಶಗಳೊಂದಿಗೆ ನಾನು ಕೇಂದ್ರಕ್ಕೆ ಮತ್ತೆ ಶಿಫಾರಸು ಮಾಡ್ತೀನಿ ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ನರೇಂದ್ರ ಮೋದಿ ಅವರ 75ನೇ ಜನ್ಮದಿನಾಚರಣೆ ಅಂಗವಾಗಿ ಮಾತನಾಡಿ ಏನಂತ ಹೇಳ್ತಿದ್ದಾರೆ ಅಂದರೆ, ತಾಯಿ ಮತ್ತು ಮಗುವಿನ ಆರೋಗ್ಯ ಬಹಳನೇ ಮುಖ್ಯ. ತಾಯಿ ಮಕ್ಕಳು ಆರೋಗ್ಯವಾಗಿದ್ದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಅವರು ತಿಳಿಸ್ತಿದ್ದಾರೆ. ಅವರು ಸ್ವಸ್ಥ ನಾರಿ ಸಶಕ್ತ ಪರಿವಾರ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿ ಏನಂತ ಹೇಳ್ತಿದ್ದಾರೆ ಅಂದರೆ, ತಾಯಿಯ ಆರೋಗ್ಯ ಬಹಳನೇ ಮುಖ್ಯ. ತಾಯಿಯೊಬ್ಬಳು ಆರೋಗ್ಯವಾಗಿದ್ದರೆ ಇಡೀ ಕುಟುಂಬವೇ ಆರೋಗ್ಯವಾಗಿರುತ್ತೆ. ಇಡೀ ಕುಟುಂಬ ಆರೋಗ್ಯವಾಗಿದ್ದರೆ ನಮ್ಮ ಸಮಾಜ, ನಮ್ಮ ದೇಶ ಆರೋಗ್ಯವಾಗಿರುತ್ತೆ ಅಂತ ಅವರು ತಿಳಿಸ್ತಿದ್ದಾರೆ. ಇದರ ಉದ್ದೇಶದಿಂದಲೇ ನಮ್ಮ ನರೇಂದ್ರ ಮೋದಿ ಅವರು ಆರೋಗ್ಯಕ್ಕಾಗಿ ಹೆಚ್ಚಿನ ಒತ್ತನ್ನು ನೀಡ್ತಿದ್ದಾರೆ. ಜನೌಷಧಿ ಅಂಗಡಿಗಳನ್ನ ಓಪನ್ ಮಾಡಿದ್ರು. ಆಯುಷ್ಮಾನ್ ಭಾರತ್ ಅನ್ನುವಂತಹ ಯೋಜನೆಗಳನ್ನೆಲ್ಲ ಅವರು ತಂದರು ನಮ್ಮ ದೇಶಕ್ಕಾಗಿ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಾತನಾಡಿ ಏನಂತ ಹೇಳ್ತಿದ್ರು ಅಂದರೆ, ಅವರು ಸಚಿವರಾಗಿದ್ದಾಗ ವಾತ್ಸಲ್ಯ ಅನ್ನುವಂತಹ ಕಾರ್ಯಕ್ರಮವನ್ನು ಅವರು ಚಾಲನೆಯನ್ನು ನೀಡಿದರು. ಅದೇ ರೀತಿ 3 ತಿಂಗಳಿಗೊಮ್ಮೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗ್ತಿತ್ತು ಅಂತ ತಿಳಿಸಿದ್ದಾರೆ. ಆದರೆ ಈಗ ಅದು ಮುಂದುವರೆದುಕೊಂಡು ಹೋಗ್ತಿಲ್ಲ. ದಯಮಾಡಿ ರಾಜ್ಯ ಸರ್ಕಾರದವರು ಅದನ್ನು ಮುಂದುವರಿಸಿಕೊಂಡು ಹೋದರೆ ಒಳ್ಳೆಯದು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ. ಅವರು ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ವಿಶ್ವಕರ್ಮ ಸಮುದಾಯದವರು ನಮ್ಮ ಭಾರತದ ಅಭಿವೃದ್ಧಿಗೆ ಉತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ನಮ್ಮ ಭಾರತದವನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿರುವಂತಹ ಹೆಗ್ಗಳಿಕೆ ಅವರಿಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅವರು ಮಾತನಾಡ್ತಾ ಏನಂತ ಹೇಳಿದ್ರು ಅಂದರೆ, ವಿಶ್ವಕರ್ಮ ಸಮಾಜ ಬಾಂಧವರು ಈ ಜ್ಞಾನದಲ್ಲಿ ಹಾಗೂ ಕೌಶಲ್ಯತೆಯಲ್ಲಿ ತುಂಬ ನಿಪುಣರು. ಅವರು ರಥಗಳನ್ನು ಕೆತ್ತಿರಬಹುದು, ದೇವಾಲಯಗಳನ್ನು ನಿರ್ಮಿಸಿರ್ಬೋದು, ಮೂರ್ತಿಗಳನ್ನು ಕೆತ್ತಿರಬಹುದು. ಇದರಿಂದ ನಮ್ಮ ಭಾರತವನ್ನು ವಿಶ್ವಪಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಅವರಿಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಸಹಾಯ ವಿಶ್ವಕರ್ಮ ಸಮುದಾಯಕ್ಕೆ ತುಂಬಾ ಇದೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ನಮ್ಮ ಮಕ್ಕಳ ಹಾಗೂ ಮಹಿಳಾ ಕಲ್ಯಾಣ ಸಚಿವರು ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಡಿಸೆಂಬರ್ 31ರ ಒಳಗೆ ಅಖಂಡ ಬೆಳಗಾವಿ ಜಿಲ್ಲೆ ಏನಿದೆ ಅದನ್ನು ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆಯನ್ನು ರಚಿಸೋಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಬೆಳಗಾವಿ ಜಿಲ್ಲೆಗೆ ಸಮರ್ಪಕವಾಗಿ ಎಲ್ಲ ಮೂಲಸೌಕರ್ಯಗಳನ್ನು ಕಲ್ಪಿಸೋದಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ. ಅದಕ್ಕಾಗಿ ಈ ಅಖಂಡ ಬೆಳಗಾವಿ ಜಿಲ್ಲೆ ಏನಿದೆ ಅದನ್ನು ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆಯನ್ನು ರಚನೆಗೆ ಡಿಸೆಂಬರ್ 31ರ ಒಳಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ಕಾಂಗ್ರೆಸ್ನ ಕಾರ್ಮಿಕ ಸಚಿವರು ಆಗಿರುವಂತಹ ಸಂತೋಷ್ ಲಾಡ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, BJP ಅವ್ರನ್ನ ನಾವು ಏಕೆ ಸೋಲಿಸಬೇಕು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇದರ ಬಗ್ಗೆ ಜನರಲ್ಲಿ ಮಾತನಾಡಬೇಕು ಅಂತ ಅವರು ತಿಳಿಸಿದ್ದಾರೆ. ಅವರು ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, 1947ರಲ್ಲಿ ನಮ್ಮ ದೇಶದ ಮೇಲೆ 52 ಲಕ್ಷ ಕೋಟಿ ಸಾಲ ಇತ್ತು. ಈಗ ಕಳೆದ 11 ವರ್ಷಗಳಿಂದ 211 ಲಕ್ಷ ಕೋಟಿ ಸಾಲ ಇದಾಗೋಗಿದೆ. ಇದನ್ನು ಜನರಿಗೆ ತಿಳಿಸಬೇಕು. ಅಷ್ಟೇ ಅಲ್ಲದೆ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಆಗ್ತಿರುವಂತಹ ಲಾಭಗಳನ್ನ ಎಲ್ಲ ಕಾಂಗ್ರೆಸ್ ಕರ್ತರು ಜನರ ಮನೆಗೆ ತೆರಳಿ ಇದರ ಲಾಭವನ್ನು ಬಗ್ಗೆ ತಿಳಿಸ್ಕೊಳ್ಬೇಕು, ತಿಳುವಳಿಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮಗೆ ಎಲೆಕ್ಷನ್ ಬರ್ತಾ ಇದೆ. BJPಯನ್ನು ಸೋಲಿಸಬೇಕಾದ್ರೆ ಇದೆಲ್ಲರ ಬಗ್ಗೆ ನಮ್ಮ ಜನಗಳಿಗೆ ನಾವು ಮಾಹಿತಿಯನ್ನು ನೀಡಬೇಕು. ಅದಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಮಾಡಬೇಕು ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಇನ್ನೂ ಯಾವ್ಯಾವ ಕ್ರಿಶ್ಚಿಯನ್ನ ನಾವು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಬೇಕು ಗೊತ್ತಾಗ್ತಿಲ್ಲ ಅಂತ ಅವರು ತಿಳಿಸ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದವರು ಕೇವಲ ವಿವಾದವನ್ನು ತಲೆ ಮೇಲೆ ಇಟ್ಕೊಂಡು ಜನರ ಸಿಂಪತಿ ಗಳಿಸ್ಕೊಂಡು ವೋಟ್ ಗಳಿಸ್ಬೋದು ಅನ್ನುವಂತಹ ಭ್ರಮೆಯಲ್ಲಿದ್ದಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಅತಿಯಾದ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಅದಕ್ಕಿನ್ನೂ ಸಮೀಕ್ಷೆಯನ್ನು ಸರ್ಕಾರದವರು ಮಾಡಿಲ್ಲ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರದ ಬೆಂಗಳೂರಿನ ಗುಂಡಿಗಳನ್ನು, ರಸ್ತೆ ಗುಂಡಿಗಳನ್ನ ನೋಡೋದಕ್ಕೆ, ನಮ್ಮ ಪ್ರಯಾಣ ಮಾಡೋದಕ್ಕೆ ಭಯ ಆಗುತ್ತೆ. ಯಾವ ರೀತಿ ಆಡಳಿತ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ನನಗೆ ಗೊತ್ತಾಗ್ತಿಲ್ಲ ಅಂತ ಅವರು ಕೆಂಡಾಮಂಡಲವಾಗಿದ್ದಾರೆ ಸ್ನೇಹಿತರೆ.
ಇನ್ನು ಈ ದಿನದ ಕೊನೆಯ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪಾ ಅಂದರೆ ಪದಚ್ಯುತಿ ಪ್ರಧಾನಿಯಾಗಿರುವಂತಹ ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರ NID ರಾಷ್ಟ್ರೀಯ ಐಡೆಂಟಿಟಿ ಕಾರ್ಡ್ ಏನಿದೆ ಅದನ್ನು ತಡೆ ಹಿಡಿಯಲಾಗಿದೆ ಅಂತ ಬಾಂಗ್ಲಾದೇಶದ ಎಲೆಕ್ಷನ್ ಕಮಿಷನ್ ಏನಿದೆ ಅದು ಪ್ರಕಟಣೆನ ಮಾಡಿದೆ. ಇದರಿಂದ ಏನಾಗುತ್ತೆ ಅಂದರೆ ಮುಂದಿನ ಎಲೆಕ್ಷನಲ್ಲಿ ಶೇಖ್ ಹಸೀನಾ ಅವರು ಯಾವುದೇ ರೀತಿಯ ವೋಟನ್ನು ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ನಡೀತಿರೋದು ಇದನ್ನೇ ಮೊದಲನೇ ಬಾರಿಗೆ ಅಂತ ಬಾಂಗ್ಲಾದೇಶ ಸರ್ಕಾರ ಹೇಳಿಕೊಂಡಿದೆ. ಸ್ನೇಹಿತರೆ ಇದಿಷ್ಟು ಈ ದಿನದ ಪೊಲಿಟಿಕಲ್ ಅಪ್ಡೇಟ್ಸ್ ಆಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕದ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.